ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಫ್ರೆಂಡ್ಸ್, ಇವತ್ತೇನೆಂದರೆ ನಾನು ನೆಲ್ಲವರೆಕಾಯಿ ಯೂಸ್ ಮಾಡಿಕೊಂಡು ಬಸ್ಸಾಂಬಾರು ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ. ನೆಲ್ಲವರೆಕಾಯಿನ ಚೆನ್ನಾಗಿ ಸೋಸ್ಕೊಂಡು ಅರ್ಧ kg ಯೂಸ್ ಮಾಡ್ತಾ ಇದ್ದೀನಿ. ಸೊ ತೊಳೆದು ಇಟ್ಕೊಂಡು ಇಲ್ಲಿ ಅದನ್ನು ಹಚ್ಕೊತೀನಿ, ಸಣ್ಣದಾಗಿ ಹಚ್ಕೊಬೇಕು. ಸೊ ಈ ಥರ ಹಚ್ಕೊಂಡಿದ್ದೀನಿ ನೋಡಿ. ನೆಕ್ಸ್ಟು ಇದಕ್ಕೆ ಬೇಳೆ, ಒಂದು ಲೋಟ ಆಗೋವಷ್ಟು ಬೇಳೆನ ತೊಳೆದಿಟ್ಕೊಂಡು ಈ ಹೆಚ್ಚಿಟ್ಟಿರೋ ಅಂತಹ ನೆಲ್ಲವರೆಕಾಯಿನ ಸೇರಿಸ್ಬಿಟ್ಟು ಜೊತೆಗೆ ಎಷ್ಟು ಬೇಕೋ ಅಷ್ಟು ನೀರು ಸೇರಿಸ್ಬಿಟ್ಟು ಮತ್ತು ಉಪ್ಪು ರುಚಿಗೆ ತಕ್ಕಷ್ಟು ಮತ್ತು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಬೇಕು. ಕ್ಲೋಸ್ ಮಾಡಿ ಇದು 2 ವಿಷಲ್ ಬರೋ ತನಕ ಕೂಗಿಸ್ಕೊತೀನಿ ನಾನು. ಚೆನ್ನಾಗಿ ಬೆಂದಿರುತ್ತೆ 2 ವಿಷಲ್ಗೆ. ಜೊತೆಯಲ್ಲಿ ಪಕ್ಕದಲ್ಲಿ ನಾನು ಮಸಾಲೆಗೆ ಈರುಳ್ಳಿ, ಒಂದಿಷ್ಟು ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಜೀರಿಗೆ, ಹುಣಸೆಹಣ್ಣು ಎಲ್ಲ ಹಾಕ್ಬಿಟ್ಟು ಒಣ ಮೆಣಸಿನ್ಕಾಯಿನ ಸೇರಿಸ್ತಾ ಇದ್ದೀನಿ. ಒಣ ಮೆಣಸಿನ್ಕಾಯಿ ಒಂದು 5ರಿಂದ 6 ಮತ್ತು ಒಂದು ಬ್ಯಾಡಗಿ ಮೆಣಸು ಇಷ್ಟನ್ನು ಸೇರಿಸಿ ಒಗ್ಗರಣೆಯಲ್ಲಿ ಫ್ರೈ ಮಾಡ್ಕೊತೀನಿ. ಮತ್ತು ಇದು ಬಸ್ಕೊತೀವಲ್ಲ, ನೆಲ್ಲವರೆಕಾಯಿ ಬೇಳೆ ಬಸ್ಕೊಂಡಿದ್ದಾದಮೇಲೆ ಅದನ್ನು ಒಗ್ಗರಣೆ ಮಾಡಲಿಕ್ಕೆ, ಪಲ್ಯ ಮಾಡಲಿಕ್ಕೆ ಈರುಳ್ಳಿ, ಹಸಿಮೆಣಸು ಮತ್ತು ಕರಿಬೇವು ಮತ್ತು ಕಾಯಿ ತುರಿ ಇಷ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಜಾರ್ಗೆ ರುಬ್ಬಲಿಕ್ಕೆ ನಾನು ಅದು ಏನಿದೆ ಅದನ್ನು ತೊಗೊಂಡು, ನಾನು ಫ್ರೈ ಮಾಡ್ಕೊಂಡಿದ್ನಲ್ಲ ಅದನ್ನು ತೊಗೊಂಡು ಕಾಯಿ ತುರಿ ಮತ್ತು ಮಸಾಲೆ ಪುಡಿ ಅಂದರೆ ಧನಿಯಾ ಪುಡಿ ಇಷ್ಟನ್ನು ನೀರು ಸೇರಿಸ್ಬಿಟ್ಟು ರುಬ್ಕೊತೀನಿ. ಪಕ್ಕದಲ್ಲಿ ಅದೇ ಬಾಣಲಿಗೆ ಎಣ್ಣೆ, ಸಾಸಿವೆ, ಕರಿಬೇವು ಮತ್ತು ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ ಈರುಳ್ಳಿ, ಮೆಣಸಿನ್ಕಾಯಿ, ಕರಿಬೇವು ಅದನ್ನು ಹಾಕ್ಬಿಟ್ಟು ಫ್ರೈ ಮಾಡ್ಕೊತೀನಿ. ಫ್ರೈ ಮಾಡಿಕೊಂಡು ಅದು ಸ್ವಲ್ಪ ಬೇಯಲಿಕ್ಕೆ ಬಿಡ್ತೀನಿ. ನಾನು ಇದಕ್ಕೆ ಸಪ್ರೇಟಾಗಿ ಒಗ್ಗರಣೆ ಏನು ಮಾಡ್ತಾಯಿಲ್ಲ ಸಾಂಬಾರಿಗೆ, ಅದರಲ್ಲೇ ಒಗ್ಗರಣೆನ ತೆಗೆದು ಹಾಕ್ತೀನಿ. ಈಗ ಪಲ್ಯಕ್ಕೆ ರೆಡಿ ಮಾಡಿದ್ದೀನಲ್ಲ ಅದನ್ನೇ ಸ್ವಲ್ಪ ಒಗ್ಗರಣೆನ ತೆಗೆದುಬಿಟ್ಟು ಸಾಂಬಾರಿಗೆ ಹಾಕ್ತೀನಿ. ಈಗ ಪಕ್ಕದಲ್ಲಿ ತೆಗೆದಿಟ್ಕೊಂಡಿದ್ನಲ್ಲ ಬೇಳೆನೂ ನೆಲ್ಲವರೆಕಾಯಿ ಅದನ್ನು ಸ್ವಲ್ಪ ನೀರನ್ನ ಹಿಂಡ್ಕೊತಾ ಇದ್ದೀನಿ. ಅದರಲ್ಲಿರೋಂಥ ನೀರಿನ ಅಂಶನ ತೆಗೆದ್ಬಿಟ್ಟು ಹಿಂಡ್ಕೊತೀನಿ. ಒಗ್ಗರಣೆನ ಅದರಲ್ಲೇ ತೆಗೆದ್ಬಿಟ್ಟು ಸ್ವಲ್ಪ ಹಾಕ್ತೀನಿ ಸಾಂಬಾರಿಗೆ. ಅದ್ರ ಸಾಂಬಾರು ನೀರು ಬಸ್ತಿರೋದಿದೆಯಲ್ಲ ಅದಕ್ಕೆ ನಾನು ರುಬ್ಬಿರೋಂಥ ಮಸಾಲೆನ ಸೇರಿಸ್ತೀನಿ. ಈಗ ಹಿಂಡಿಟ್ಕೊಂಡಿದ್ನಲ್ಲ ಬೇಳೆನೂ ಕಾಯ್ದು ಅದನ್ನು ಪಲ್ಯ ಮಾಡಲಿಕ್ಕೆ ಅದನ್ನು ಒಗ್ಗರಣೆ ಒಳಕ್ಕೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಚೆನ್ನಾಗಿ ಸ್ವಲ್ಪ ಉರಿ ಇಟ್ಕೊಂಡು ಚೆನ್ನಾಗಿ ಹುರ್ಕೊತೀನಿ. ಸೊ ಈಗ ಸಾಂಬಾರು ರೆಡಿಯಾಗಿದೆ ನೋಡಿ. ಇದನ್ನು ಚೆನ್ನಾಗಿ ಕುದಿಸ್ಕೊತೀನಿ ಸಾಂಬಾರನ್ನ. ನಾನು ಇದ್ರ ಜೊತೆಗೆ ಸಾಂಬಾರು ಜೊತೆಗೆ ಅನ್ನ ಮಾಡಿದ್ದೀನಿ. ಅನ್ನ, ಸಾಂಬಾರು ಮತ್ತು ಪಲ್ಯ ನೋಡಿ. ಬಿಸಿ ಬಿಸಿ ಅನ್ನದ ಜೊತೆ ಪಲ್ಯ ಇಟ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಸೊ ನೀವು ಫ್ರೆಂಡ್ಸ್ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ಸ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ಮತ್ತು ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ. ನಿನ್ನ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ. ಸೊ ಆಗಲೇ 2 ಗಂಟೆ ಆಗಿತ್ತು. ಬಂದ ಡಿಂಪನ ಬಂದ್ಲು ನೋಡಿ, ಸ್ಕೂಲಿಂದ ಬಂದ. ಬಾ ಬಾ ಒಳಕ್ಕೆ. ಯಾಕೆ ವಿಡಿಯೋ ಮಾಡ್ತಿದ್ದೀನಿ ಅಂದರೆ ಸಾಕು. ಕಲರ್ ಡ್ರೆಸ್ ಇವತ್ತು ಸೂಪರಾಗಿ ಕಾಣ್ತೀಯಾ. ಹಾಂ, ಸೂಪರಾಗಿ ಕಾಣಿಸ್ತಿದ್ಯಾ. ಶೂ ಬಿಚ್ಚು, ಕುತ್ಕೋ. ಅವಳೆ ಶೂ ಎಲ್ಲ ಫುಲ್ ಎತ್ಬೇಡ. ಬಟ್ಟೆ ಬುಧವಾರ ಅಲ್ವಾ, ಬುಧವಾರದ್ದು ವ್ಲಾಗ್ ಇದು. ಇಷ್ಟು ಹಂಗೆ ಜಾಣ ಮರಿ. ಬ್ಯಾಗ್ ಎತ್ಕೊಂಡು ನಡಿ ಒಳಗೆ. ಇವಾಗ ಏನು ಕೆಲಸ ಮಾಡ್ತೀಯಾ? ಬ್ಯಾಗ್ ಇಡು ಸೈಡ್ಗೆ ನೋಡಿ. ID ಕಾರ್ಡ್ ತೆಗಿ. ಸೂಪರಾ. ಹಾಯ್. ಬಟ್ಟೆ ಚೇಂಜ್ ಮಾಡಿ ಮತ್ತು ಊಟ ಮಾಡಿ ಮಲ್ಕೊಂಡಿದ್ಲು ನೋಡಿ. ನಾನು ಸಾಯಂಕಾಲ ಅಂದರೆ ಒಂದು 4 o'clock ಆ ಟೈಮಲ್ಲಿ 2:15 ಮಲಗಿಬಿಟ್ಲು ಅವಳು. ನಾನು ಎದ್ದು ಫ್ರೆಶ್ ಅಪ್ ಆಗಿ ಅವಳು ಮಲಗಿದ್ಲು ಎತ್ಕೊಂಡು ಸ್ವಲ್ಪ ಸಮಾಧಾನ ಮಾಡಿ
ನೋಡಿ ಗಾಡೀಲಿ ವಿಡಿಯೋ ಕ್ಲಿಪ್ ಮಾಡಿದ್ದೀನಿ. ಹಾಗೆ ಕೆಲಸ ಮುಗಿಸ್ಕೊಂಡು ಬರಬೇಕಾದ್ರೆ ಸ್ವಲ್ಪ ಪಾರ್ಕಲ್ಲಿ ಆಟ ಆಡ್ತೀನಿ ಅಂತ ಅದು ಬೇಕಾ ಬಾ ಹೋಗ್ಲಿ ಒಂದೊಂದ್ಸಲ ಬಾ. ಹಾಗಾಗಿ ಆಟ ಆಡಿಸ್ತಾ ಇದ್ದೀವಿ ಅವಳನ್ನು. ಅವಳು ಬರೀ ಜಾರ್ಕಬಂಡಿ ಅಷ್ಟೇ, ಇನ್ನೇನು ಜೋಕಾಲಿ ಆಡಲ್ಲ, ಬೇರೆ ಏನು ನೋಡು ಒಂದು ಫೋಟೋ ಅವಳು. ತೆಕ್ಕಂತೆ. ಬರೀ ಜಾರ್ಕಬಂಡಿ ಹೋಗತ್ತಾಳೆ, ಜಾರ್ಕಬಂಡಿ ಆಟ ಆಡ್ತಾ ಇರ್ತಾಳೆ. ಮಕ್ಳಿಗೆ ಏನು ಇಷ್ಟ ಆಗುತ್ತೋ ಅದನ್ನು ಆಡಲಿಕ್ಕೆ ಬಿಡಬೇಕು. ನಾವು ಫೋರ್ಸ್ ಮಾಡಿದ್ರೆ ಮಕ್ಕಳು ಹಿಂಗೆ ಬಂದ್ಬಿಡು, ಅಲ್ಲಿ ಇಳಿಬೋದು, ಹಂಗೆ ಹೋಗೋಣ. ಆ ಥರ ಎಲ್ಲ ಸ್ಟಾರ್ಟ್ ಮಾಡಿಬಿಡ್ತಾರೆ. ತಿರ್ಗೇನು ಇಳಿಬೇಡ, ಬಾರೋ ಇಲ್ಲೇ ಜರಿಕೊಂಡು ಹಿಡ್ಕೊಂತೀನಿ ಬಾ ನಾನು. ಮಾಡಲಿಕ್ಕೆ ಬಿಡಬೇಕು. ಸೊ ಅಲ್ಲಂಬಡಿ ಮಾಡ್ತಾ ಇದ್ದಾಳೆ. ಅವಾಗ ಸ್ವಲ್ಪ ವಿಡಿಯೋ ಕ್ಲಿಪ್ನ ನಿಧಾನಕ್ಕೆ ಹೋಗ ಹಂಗೆ. ನಾನು ಹಾಗೆ ಅದು ಜೋರಾಗಿ ಬರ್ತೈತಲ್ಲ ಒಂದು 3 ರೌಂಡು ವಾಕ್ ಮಾಡಿದೆ. ಹಾಗೇನೆ ಆಟ ಆಡ್ತಾ ಇದ್ಲು, ಅವರಪ್ಪ ನೋಡ್ಕೊತಾ ಇದ್ರು. ಸೊ ನೋಡಿ ಆಟ ಆಡ್ತಾ ಇದ್ದಾಳೆ ಅವಳು. ತಿರ್ಗಾದ್ರೂ ಕುತ್ಕೊಂತಾಳೆ, ಅಂದರೆ ಅದು ಫುಲ್ ರೌಂಡ್ ಆಗ್ತಾ ಇರುತ್ತೆ. ಆಮೇಲೆ ಅದು ತಿರುಗ್ತಾ ಇರಬೇಕಾದ್ರೇ ಇಳಿದ್ಬಿಡ್ತಾಳೆ ಭಯ ಪಟ್ಕೊಂಡು. ನಾವು ಕೂರ್ಸ್ಲಿಕ್ಕೆ ಹೋಗಲಿಲ್ಲ ಜಾಸ್ತಿ. ಹಂಗೆ ಬರಬೇಕಾದ್ರೆ ಸ್ವಲ್ಪ ಫ್ರೈಡ್ ರೈಸು ಮತ್ತು ಮಿಕ್ಸು ಗೋಬಿನ ತಿಂದ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದಮೇಲೆ ಈ ವಿಡಿಯೋ ಕ್ಲಿಪ್ ತೆಗೆದಿದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ಈ ಥರ ಬಾಕ್ಸ್ ಹೇಗಿದೆ ಕಮೆಂಟ್ಸ್ ಮಾಡಿ. ನೋಡಿ 100 ರೂಪಾಯಿಗೆ 4 ಬಾಕ್ಸ್ ಕೊಟ್ಟಿದ್ದಾರೆ. ಸೊ ಇದು ಯಾವುದೇ ತರಹ ಪ್ರಮೋಷನ್ ವಿಡಿಯೋನೂ ಅಲ್ಲ. ಸೊ ಇದು ಏನಂದರೆ, ಇದು ಊರಲ್ಲಿ ಮಾರಕ್ಕೆ ಬರ್ತಾರಲ್ಲ ಮನೆ ಹತ್ರ, ಸೊ ಅವ್ರ ಹತ್ರ ತೊಗೊಂಡಿರೋದು ನೋಡಿ. ತುಂಬ ಅಂದರೆ ಕ್ವಾಲಿಟಿನೂ ತುಂಬ ಅಂದರೆ ಅಷ್ಟೊಂದು ನಾವು ಕೊಡೋ ರೇಟಿಗೆ ಪರವಾಗಿಲ್ಲ, ಆರಾಮಾಗಿ ತೊಗೊಳ್ಬೋದು. ನೋಡಿ ಏನಾದರೂ ಇವಾಗ ನಾವು ಸ್ಟೀಲ್ ಬಾಕ್ಸಲ್ಲಿ ಹಾಕಿಟ್ರೆ ಏನಾದರೂ ಕಾಣಿಸೋದಿಲ್ಲ. ಸೊ ಈ ಬಾಕ್ಸಲ್ಲಿ ಹಾಕಿಟ್ರೆ ಆರಾಮಾಗಿ ಏನಿದೆ ಅಂತ ಹೇಳ್ಬಿಟ್ಟು ನಾವು ಬೇಗ ತಗೊಂಬಿಟ್ಟು ಅಡುಗೆನ ಮಾಡ್ಕೊಬೋದು. ಸೊ ಹಾಗಾಗಿ ಯಾರೆಲ್ಲ ಈ ಥರ ತೊಗೊತೀರಾ ಊರಲ್ಲಿ, ಈ ಥರ ಕ್ವಾಲಿಟಿನೂ ಚೆನ್ನಾಗಿರುತ್ತೆ, ನಮಗೆ ನಮ್ಮ ರೇಟ್ಗೂ ಕೂಡ ಸಿಗುತ್ತೆ. ಸೊ ಹೇಗಿದೆ ಕಮೆಂಟ್ಸ್ ಮಾಡಿ. ಸೊ ಏನನ್ನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಇನ್ನೊಂದು ವ್ಲಾಗೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.